ಇಳಿಯಣ್ಣ ಇಳಿಯಣ್ಣ, ನಾನಿದ್ದೀನಿ. ಏನೋ ಗಾಡಿ ಓಡಿಸೋದು ಹೊಸ್ತಾ ಕಲ್ತಿದ್ಯಾ? ಅದೇನಣ್ಣ ಹಂಗಂತಿದ್ಯಾ? ನಾನ್ ಬೈಕ್ ಓಡಿಸ್ತೆ ಅಂದ್ರೆ ಕಾರು ಕೂಡ ನನ್ ಪಕ್ಕ ಬರೋಕ್ಕಾಗಲ್ಲ. ಮತ್ತೆ ಅಷ್ಟು ಸ್ಲೋ ಆಗಿ ಬಂದಲ್ಲೋ, ನನ್ನ ಕೈಯಿಂದ ಅದು ಎಷ್ಟು ರಕ್ತ ಹೋಗಿದ್ಯೋ. ರಕ್ತ ಏನ್ ಸುಮ್ನೆ ಬರ್ತೇನೋ? ಅರೆ ಸುಮ್ನಿರಣ್ಣ, ಬೇಗ ಹೋಗ್ಬೇಕು ಅಂತ ಗಾಡಿ ನಿಧಾನ ಓಡಿಸಿದೀನಿ ಅಂದ್ರೆ ನಿನಗೆಲ್ ನೋವಾಗತ್ತೆ ಅಂತ ನಿಧಾನ ಓಡಿಸ್ದೆ, ಅದಕ್ಕೂ ಕೂಡ ನನಗೆ ಬೈತ್ಯಲ್ಲಣ್ಣ. ಲೇ ಬೇಗ ಬಾರೋ, ಈ ರಕ್ತ ನೋಡಿದ್ರೆ ಮತ್ತೆ ತಲೆ ತಿರುಗಿ ಕೆಳಗೆ ಬಿದ್ದೋಗ್ತೀನಿ ಅಷ್ಟೇ. ನಿನ್ನ ಯಾರು ನೋಡು ಅಂದ್ರು? ನಿನ್ ಕೈ ವಿಷಯನ ನಾನು ಆ ಡಾಕ್ಟರ್ ನೋಡ್ಕೋತೀವಿ, ನೀನು ನನ್ನನ್ನು ನೋಡು. ಇಲ್ಲ ಅಂದ್ರೆ ಪಕ್ಕದಲ್ಲಿ ಯಾವ್ದಾದ್ರು ಹುಡುಗಿ ಕಾಣಿಸಿದ್ರೆ ಆ ಹುಡುಗಿ ನೋಡ್ತಾ ಇರು. ಅಯ್ಯ ನೀ, ನಾನೇನ್ ಬೇರೆ ಹುಡುಗಿ ನೋಡ್ತೀನೇನಾ? ಆ ಪೊಲೀಸ್ ಹುಡುಗಿ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಆರಾಮಾಗಿ ಕುತ್ಕೊಂಡು ಅವಳನ್ನೇ ನೋಡ್ತಾ ಇರ್ತೀನಿ. ಬೇಕು ಅಂದ್ರೆ ಎದೆ ಬಗ್ದು ಹೃದಯನ್ ಕಿತ್ಕೊಂಡು ಹೋಗ್ಬಿಡ್ಲಿ, ಆ ನೋವು ನನಗೆ ಗೊತ್ತಾಗಲ್ಲ. ಅಣ್ಣ ಬುದ್ಧಿ ಕಡಿಮೆ ಆಗಿ ಆ ಹುಡುಗಿ ಬಗ್ಗೆ ಹೇಳ್ದೆ. ಆ ಪೊಲೀಸ್ ಹುಡುಗಿ ಇಲ್ಲೇ ಹಾಕಿರ್ತಾಳೆ. ನೀನ್ ನಡಿ ಅಣ್ಣ, ಡಾಕ್ಟರ್ ಹತ್ರ ಹೋಗೋಣ. ನಡಿ ಅಣ್ಣ. ಸೂಜಿ ಚುಚ್ತಾರೋ? ನಡಿ ಅಣ್ಣ. ಸಮಯಕ್ಕೆ ಸರಿಯಾಗಿ ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಯಾಕೆ ಡಾಕ್ಟರ್? ಮಹಾಲಕ್ಷ್ಮಿ ಅವ್ರಿಗೆ ಒಂದು ಟೆಸ್ಟ್ ಮಾಡ್ತಾ ಇದ್ದೀವಿ. ಅವ್ರಮ್ಮ ಈಗ ತಾನೇ ಮನೆಗೆ ಹೋಗಿದ್ದಾರೆ. ಟೆಸ್ಟ್ ಆಗೋ ತನಕ ನೀವು ಇಲ್ಲೇ ಇರಿ. ಸರಿ ಡಾಕ್ಟರ್. ಓಕೆ ಸಿಸ್ಟರ್, ಪೇಷಂಟ್ ನ 4th ವಾರ್ಡ್ಗೆ ಶಿಫ್ಟ್ ಮಾಡಿ. ಓಕೆ ಸರ್. ಕಲ್ಯಾಣಿ, ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಿದ್ದಾರೆ, ಈಗ್ಲೇ ಬರ್ತೀನಿ. ಸರ್, ಅದು ಸರ್, ಕಲ್ಯಾಣಿ ಅವ್ರ ಕಸನ್ಗೆ ಹುಷಾರಿಲ್ಲ, ಅದಕ್ಕೆ ಅರ್ಜೆಂಟ್ ಆಗಿ ಹೋಗ್ಬೇಕಾಯ್ತು. ಹಾಸ್ಪಿಟಲ್ ಇದೀವಿ. ನಾನು ಕಲ್ಯಾಣಿ. ಇಬ್ರನ್ನು ಡ್ಯೂಟಿ ಮಾಡಿ ಅಂತ ಹೇಳಿದ್ರೆ ಯಾರಿಗೋ ಹುಷಾರಿಲ್ಲ, ಹಾಸ್ಪಿಟಲ್ ಅಲ್ಲಿ ಇದೀವಿ ಅಂತ ಸಬು ಬೇಳ್ತೀರಾ? ಸಾರಿ ಸರ್, ನಿಮ್ಗೊಂದ್ ಮಾತು ಹೇಳಿ ಬರೋಣ ಅಂತ ಅನ್ಕೊಂಡೆ, ಆದ್ರೆ ಸಡನ್ ಆಗಿ ಬರ್ಬೇಕಾಯ್ತು. ನಿನ್ ಮೇಲೆ ಕ್ರಮ ಕೈಗೊಳ್ಬೇಕಾಗತ್ತೆ. ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದೀನಿ ಅನ್ನೋ ಭಯನೇ ಇಲ್ಲ. ಹಾಸ್ಪಿಟ್ಲ್ ಕೆಲಸ ಮುಗಿಸ್ಕೊಂಡು ಬೇಗ ಸ್ಟೇಷನ್ಗೆ ಬನ್ನಿ. ನಿಮ್ಮಿಬ್ರು ಜೊತೆನೂ ಮಾತಾಡ್ಬೇಕು. ಸರಿ ಸರ್. ನೀನ್ ಯಾಕೆ ಮಾತಾಡ್ದೆ? ಏನಂದ್ರು? ಹಾಸ್ಪಿಟಲ್ದು ಮುಗ್ದಿದ ತಕ್ಷಣ ಸ್ಟೇಷನ್ಗೆ ಹೋಗ್ಬೇಕಂತೆ. ಅವನೊಬ್ಬ ಸ್ಯಾಡಿಸ್ಟ್, ಅವನ್ ಹೇಳಿದ್ದೆ ಮಾಡ್ಬೇಕು, ಬೇರೆ ಏನು ಮಾಡ್ಬಾರ್ದು. ಸುತ್ತ ಇರೋರ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಏನವ್ರು ಹಾಗೆ? ದಿನ ಅವ್ರ ಹೆಂಡತಿ ಹೊಡಿತಾಳೋ ಬೈತಾಳೋ, ಆ ಕೋಪನೆಲ್ಲ ತಂದು ಸ್ಟೇಷನ್ ಅಲ್ಲಿ ನಮ್ಮೇಲೆ ತೋರಿಸ್ತಾರೆ. ಸರಿ ಬಿಡು, ಅವ್ರ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ಮೊದ್ಲು ನಿನ್ ತಂಗಿ ಬಗ್ಗೆ ನೋಡ್ಕೋ. ಬೇಡ ಕಣ. ಅಯ್ಯೋ, ಅಲ್ಲೋಣ ಮಗ, ಆ ಪೊಲೀಸ್ ಹುಡುಗಿ ಬಾರಣ ಬಾರಣ. ಅಣ್ಣ ಇದೇನಣ್ಣ, ಎಲ್ಲಿಗೆ ಹೋದ್ರು ಅಲ್ಲೇ ಕಾಣಿಸ್ತಿದ್ದಾಳೆ. ಮಾರಮ್ಮಂಗೆ ಬೆಳಗ್ಗೆನೆ ಹರಕೆ ಹೊತ್ಕೊಳ್ಳಿಲ್ವೇನೋ, ಅದಕ್ಕೆ ಎಲ್ಲೇ ಹೋದ್ರು ನಾನು ಹುಡುಗಿನೇ ಕಾಣಿಸ್ತಾವಳೆ. ಸರಿ ಬಿಡು ಅಣ್ಣ, ಶಬ್ದ ಮಾಡ್ದೇನೆ ಆ ಕಡೆ ನಡಿ. ಒಳ್ಳೆ ಮನುಷ್ಯರಾಗ್ಬಿಟ್ಟು ಮಾತಾಡಿಸ್ದೆ ಹೋದ್ರೆ ಚೆನ್ನಾಗಿರುತ್ತೇನಾ? ಅಣ್ಣ ಅವಳು ಪೊಲೀಸು, ನಾವು ಕಳ್ಳರಣ್ಣ. ಪೊಲೀಸ್ನ ನೋಡಿ ಕಳ್ಳ ಓಡ್ಬೇಕೆ ಹೊರತು ಸೀದಾ ಹೋಗಿ ಮಾತಾಡ್ಸೋದೇನಣ್ಣ? ನೀನ್ ಏನ್ ಬೇಕಾದ್ರೂ ಹೇಳ್ಕೊಳ. ನನ್ ದಿಲ್ಕ ದಡ್ಕನ್ ನೋಡಿದ್ಮೇಲೆ ನನ್ ಮನ್ಸು ನನ್ ಮಾತನ್ನೇ ಕೇಳಲ್ಲ. ಹಲೋ ಮೇಡಮ್. ಅಣ್ಣ 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 ಅಣ್ಣ, ನಿನ್ನ ಆಸ್ಪತ್ರೆ ಕರ್ಕೊಂಡು ಬಂದೆ ನೋಡು, ನನಗ್ ನಾನೇ ಹುಡ್ಕೋಬೇಕು. ಮೇಡಮ್ ನಮಸ್ಕಾರ. ನೀನಾ? ನಿನ್ ಹಿಂದೆ ಪೊಲೀಸ್ ಆಗಿರೋ ನಾನು ಇರ್ಬೇಕಾಗಿತ್ತು, ಅಂತದ್ರಲ್ಲಿ ನನ್ ಹಿಂದೆ ನೀನ್ ಬರ್ತಿದ್ಯಾ? ಹಾಗೆ ಬಿದ್ದೋಗಿದ್ದೀನಿ ಮೇಡಮ್. ಏನು? ಅದೇ ಮೇಡಮ್, ಕೆಳಗಡೆ ಬಿದ್ದೆ ಅಂತಿದ್ದಾನೆ ಮೇಡಮ್. ಹೌದು ನೋಡಿ, ಇಲ್ಲಿ ನೋಡಿ ಮೇಡಮ್, ನಿಮ್ಮನ್ ಕಾಪಾಡೋಕ್ ಹೋಗಿ ನನಗೆಷ್ಟು ದೊಡ್ಡ ಗಾಯ ಆಗಿದೆ ಅಂತ. ನನ್ ರಕ್ತ ನಾನು ಯಾವತ್ತೂ ನೋಡಿರ್ಲಿಲ್ಲ, ಇವತ್ತೇ ನೋಡ್ತಾ ಇರೋದು.
ಹೌದು, ನಿನ್ ಹೆಸರೇನು? ಹೊಸ್ದಾಗ ಕೇಳೋ ತರ ಕೇಳ್ತಿದ್ದೀರಾ? ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು ಸಾಕು. ನಿನ್ನ ನೋಡೋದ್ರೇನೆ ಮಾತ್ ಕೇಳೋದಿಲ್ಲ, ಅಂತದ್ರಲ್ಲಿ ನೀನ್ ಹೀಗ್ ಮಾಡಿದ್ರೆ ಏನ್ ಹೇಳ್ತಾನೋ ಏನೋ. ನನ್ನ ಹೆಸರು ಕೇಳ್ತೀರಾ, ಆಮೇಲೆ ಗೋತ್ರನೂ ಕೇಳ್ತೀರಾ? ನನ್ ಮದ್ವೆ ಏನಾದ್ರೂ ಮಾಡಿಸ್ತೀರಾ ಹಿಂಗೆ? ಏಯ್, ಓವರ್ ಆಗಿ ಆಡ್ಬೇಡ. ಆಯಾ, ನೀವು ಸುಮ್ನಿರಿ ಮೇಡಮ್. ನಾನು ನಮ್ಮ ಮೇಡಮ್ ಹತ್ರ ಮಾತಾಡ್ತಾ ಇರೋದು. ನನ್ನ ಹೆಸರು ಬಾಬ್ಜಿ, ಇಡೀ ಏರಿಯಾಗೆ ಫೇಮಸ್ ಆಗಿರೋ ಬಾಬ್ಜಿ. ಗೋತ್ರ ಗೊತ್ತಿಲ್ಲ, ಜಾತಿ ಹೇಳಲ್ಲ. ಯಾಕೆಂದ್ರೆ ಯಾವ ಜಾತಿ ಆದ್ರೂ ಮದ್ವೆ ಮಾಡ್ಕೊಳ್ಳೋದಕ್ಕೆ ನಾನ್ ರೆಡಿ. ನೀನ್ ಕಳ್ಳ ಅಂತ ಗೊತ್ತಾದ್ರೆ ಸ್ಟೇಷನ್ ಅಲ್ಲಿ ಹೇಗಿದ್ರು ಮದ್ವೆ ಮಾಡಿಸ್ತೀವಿ. ಓಹೋ, ಆ ಮದ್ವೆಗೆ ಕುಲ ಗೋತ್ರ ಏನು ಬೇಡ, ಹುಡುಗಿ ಕೂಡ ಬೇಕಾಗಿಲ್ಲ. ಅಣ್ಣ ಹೊಡಿತೀನಿ ಅಂತಿದ್ದಾಳೆ. ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು. ನೀನ್ ನಿಜವಾಗ್ಲೂ ಬೈಕ್ ಮೆಕ್ಯಾನಿಕೇನಾ? ಗ್ರೀಸ್ ಅಂದ್ರೆ ನನಗೆ ಒಂಚೂರು ಇಷ್ಟ ಇಲ್ಲ ಮೇಡಮ್. ಅದಕ್ಕೆ ಗ್ರೀಸ್ ಹಾಕೊಂಡ್ರೆ ನಾನ್ ನಿಜವಾಗ್ಲೂ ಮೆಕ್ಯಾನಿಕೆ ಮೇಡಮ್. ಮತ್ತೆ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ನೀನು ಕಳ್ಳ ಅಂತ ಇದೆ. ಕಳ್ಳನ? ಕಳ್ಳ ಅಂದ್ರೆ ಏನ್ ಮೇಡಮ್? ಲೇ ಬಾಬ್ಜಿ, ನಮ್ಮಮ್ಮನ್ ರೇಷ್ಮೆ ಸೀರೆ 4 ಕಾಸಿನ ಸರನ ಯಾರೋ ಕಳ್ಳ ಎತ್ಕೊಂಡ್ ಹೋಗಿದನ್ಕಣೋ. ಕಳ್ಳರಿಗೆ ಕಳ್ಳ ನೀನು. ನಿಮ್ಮಲ್ಲಿ ಯಾರಾದ್ರೂ ಕಳ್ತನ ಮಾಡಿದಾರಾ? ಇಲ್ಲ ಅಂದ್ರೆ ನೀನೇ ಏನಾದ್ರೂ ಕದಿದ್ಯಾ? ಯಾರು ನೋಡಿ ಯಾರು ಅನ್ಕೊಂಡಿದ್ದೀರಾ? ಅಲ್ಲ, ನೀವ್ ಯಾರು ಅಂತ ಹೇಳಿ. ಅಷ್ಟಕ್ಕೂ ನಿನ್ ಹತ್ರ ಇರೋ ಟ್ಯೂಬ್ ಅಲ್ಲಿ ಏನಿದೆ? ಅದು ಮೇಡಮ್ ಏನಾಯ್ತು ಅಂದ್ರೆ, ಕೇಳ್ತಿದ್ಯಾ? ಆ ಟ್ಯೂಬ್ ಅಲ್ಲಿ ಸಾರಾಯಿ ಪ್ಯಾಕೆಟ್ ತಗೊಂಡ್ ಹೋಗ್ತಾರೆ. ಅಯ್ಯೋ ಆಂಟಿ, ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ಈ ಮೇಡಮ್ ಮುಂದೆ ನನ್ ಮರ್ಯಾದೆ ಎಲ್ಲ ತೆಗಿತಾ ಇದ್ಯಾ? ಅಲ್ಲಿ ನೋಡು, ಅಂಕಲ್ ಹೋಗೋ ತರ ಅವ್ರೆ. ಮೊದ್ಲು ಡಾಕ್ಟರ್ ಕರೀತವ್ರು, ಹೋಗಿ ನೋಡೋಗು, ಹೋಗು. ಸ್ವಲ್ಪ ತಿಳ್ಕೊಂಡ್ ಹೇಳು. ಹೋಗಿ ಆಂಟಿ, ಹೋಗಿ. ಏನೋ ಇದು ಹೀಗಾಯ್ತು. ಮೇಡಮ್, ಗಂಡನ್ ಹುಷಾರಿಲ್ದೆ ಆ ಆಂಟಿಗೆ ತಲೆ ಕೆಟ್ಟೋಗಿದೆ ಅನ್ಸತ್ತೆ. ನನ್ನ ನೋಡಿ ಯಾರೋ ಅನ್ಕೊಂಡು ಮಾತಾಡ್ತಾ ಇದ್ದಾರೆ ಅಷ್ಟೇ. ಲಕ್ಷ್ಮಿ, ಅಣ್ಣ ನಿನಗೆ ತಲೆ ಕೆಟ್ಟೋಗಿದೆ, ಬಾರಣ್ಣ. ಲಕ್ಷ್ಮಿ, ಲಕ್ಷ್ಮಿ ಏನಾಯ್ತು ನಿನ್ಗೆ? ಹೇಳಿದ್ನಲ್ಲಮ್ಮ, ಪ್ರಜ್ಞೆ ಬರುತ್ತೆ, ಈ ರೀತಿ ಆಗ್ತಾ ಇರುತ್ತೆ. ನರ್ಸ್ ಶಿಫ್ಟ್ ಮಾಡಿ.
ಏನ್ ಕಲ್ಯಾಣಿ, ಮಹಾಲಕ್ಷ್ಮಿ ಇದೇ ತರ ಕೋಮಾಯಿಂದ ಆಚೆ ಬರೋದು ಹೋಗೋದು ಇದೇ ತರನಾ? ಪಾಪ ಅಲ್ವಾ, ಒಳಗೆ ಎಷ್ಟು ನೋವು ಪಡ್ತಿದ್ದಾಳೋ ಏನೋ. ನನ್ ತಂಗಿಗೆ ಹಾಗಾಗೋದಕ್ಕೆ ಕಾರಣ ನೀವೇ. ಛೀ, ಇಷ್ಟು ಪಾಪಗಳು ಮಾಡಿದ್ರು ನೀವ್ ಹೇಗೆ ಆರಾಮಾಗಿ ಬದುಕಿದ್ರೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನೀವ್ ಮಾಡಿರೋ ಪಾಪ ನಿಮ್ನ ಬಿಡಲ್ಲ. ಕೊನೆಗೆ ನಾಯಿ ತರ ಸಾಯ್ತೀರ. ಕಾಕಿ ಡ್ರೆಸ್ ಹಾಕೊಂಡ್ಮೇಲೂ ಇಂಥ ಡೈಲಾಗ್ ಹೇಳ್ತಿಯಲ್ಲ. ಮೊದ್ಲು ಲಕ್ಷ್ಮಿನ್ ಕಾಪಾಡ್ಕೋ ಸಾಕು. ನನ್ ತಂಗಿನ ನಾನು ಹೇಗಾದ್ರೂ ಕಾಪಾಡ್ಕೋತೀನಿ. ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ, ನಾಳೆ ಆಗಿಲ್ಲ ಅಂದ್ರೆ ಇನ್ನೊಂದಿನ. ಬಟ್ ನನ್ ತಂಗಿ ಹುಷಾರಾಗಿರ್ತಾಳೆ. ಲಕ್ಷ್ಮಿ ಹುಷಾರಾದ್ಲು ಅಂದ್ರೆ ನಿಮ್ಮಾಟ ಮುಗೀತು ಅಂತ. ಅಷ್ಟಕ್ಕೂ ನಿಮ್ಗೋಸ್ಕರನೇ ಆಫೀಸರ್ ಈಗ ಬದುಕಿಲ್ಲ ಅನ್ನೋ ನೋವನ್ನ ಕೂಡ ಸೈಡಲ್ಲಿಟ್ಟು ಈ ಯೂನಿಫಾರ್ಮ್ ಹಾಕೊಂಡಿರೋದು. ACP ನಿನ್ ಗಂಡನೇ ಏನೋ ಮಾಡಕ್ಕಾಗಿಲ್ಲ, ಇನ್ ನೀನೇನ್ ಮಾಡ್ತೀಯ ಹೇಳು? ಏನ್ ಮಾಡ್ತೀನೋ ಗೊತ್ತಾಗುತ್ತೆ. ಸ್ವಲ್ಪ ತಡ ಆಗ್ಬೋದು, ಆದ್ರೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ನಿನ್ನ ನೀನ್ ಜಾಸ್ತಿ ಅನ್ಕೋತಾ ಇದ್ಯಾ? ಇಲ್ಲ, ನೀವು ನನ್ನ ಕೈಲೇನೂ ಆಗಲ್ಲ ಅನ್ಕೋತಿದ್ದೀರಾ. ಏನೂ ಇಲ್ದಿರೋವಾಗ್ಲೇ ನಿಮ್ಗೆ ಬುದ್ಧಿ ಕಲಿಸ್ತಿದ್ದವಳು ಇವಾಗ ಖಾಕಿ ಡ್ರೆಸ್ ಹಾಕೊಂಡಿದೀನಿ. ಏಟ್ ಕೊಟ್ರೆ ಹೇಗಿರುತ್ತೆ ಅಂತ ಒಂದು ಸಲ ಊಹೆ ಮಾಡ್ಕೊಳ್ಳಿ. ಏನ್ ನಿಮ್ಮಮ್ಮ ಎದೆ ಹಿಡ್ಕೊಂಡು ನಗ್ತಾ ಇದ್ಲು? ಸ್ವಲ್ಪ ಹೊತ್ತು ಹೀಗೆ ಇದ್ರೆ ಮೇಲೆ ಹೋಗ್ಬಹುದೇನೋ. ಮೊದ್ಲು ಅವಳಿಗೆ ಏನಾಗಿದೆಯೋ ನೋಡ್ಕೊಳ್ಳಿ. ನನಗೆ ಸ್ವಂತ ತಂಗಿ ಇಲ್ಲ, ಅದಕ್ಕೆ ಆ ದೇವ್ರು ನನ್ಗೆ ನಿನ್ನ ಕೊಟ್ಟಿದ್ದಾನೆ ಅನ್ಕೋತೀನಿ. ಕೇವಲ ನನಗೂ ಆಫೀಸರ್ಗೂ ಸಪೋರ್ಟ್ ಮಾಡಿದಕ್ಕೋಸ್ಕರ ಆ ದುಷ್ಟರು ನಿನ್ನ ಕಿಡ್ನಾಪ್ ಮಾಡಿದ್ರು. ನಿನ್ನ ಕಾಪಾಡ್ಬೇಕು ಅಂತ ನನ್ ಗಂಡ ಪ್ರಾಣನೇ ತ್ಯಾಗ ಮಾಡಿದ್ರು. ಆದ್ರೆ ಸಾಕ್ಷಿಗಳಿಲ್ದೇ ಇರೋದ್ರಿಂದ ಆ ಸಿದ್ದು ಅವರು ಧೈರ್ಯವಾಗಿ ಹೊರಗಡೆ ತಿರುಗಾಡ್ಕೊಂಡಿದ್ದಾರೆ. ಲಕ್ಷ್ಮಿ, ಈ ಪೊಲೀಸ್ ಹುಡುಗಿ ಅಷ್ಟು ಬೇಗ ಎಲ್ಲಿಗೆ ಹೋದ್ಲು? ಸರ್, ಶೌರ್ಯ ಸರ್, ಶೌರ್ಯ ಸರ್. ಶೌರ್ಯ ಸರ? ಶೌರ್ಯ ಸರ್ ಅಕ್ಕ. ಲಕ್ಷ್ಮಿ, ಶೌರ್ಯ ಸರ್. ಲಕ್ಷ್ಮಿ, ಏನಾಯ್ತು ಲಕ್ಷ್ಮಿ? ಮೊದ್ಲಿಂದ ಕಳಿಸ್ಕೊಳ್ಳೋಣ ಬಾರೋ. ಅಣ್ಣ, ಆ ಹುಡುಗಿ ಯಾಕೆ ನಿನ್ನ ಸರ್ ಅಂತಿದ್ದಾಳೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಕಣೋ. ಅವಳೇನೋ ಸರ್ ಅಂತ ಅವಳೆ, ಈ ಪೊಲೀಸ್ ಹುಡುಗಿ ಬೇರೆ ಅಲ್ಲೇ ಇದ್ದಾಳೆ. ಭಯ ಆಗ್ತಾ ಇದೆ ಕಣೋ. ಶೌರ್ಯ ಸರ್, ಅಲ್ಲಿ ಯಾರೂ ಇಲ್ಲ ಲಕ್ಷ್ಮಿ. ಲಕ್ಷ್ಮಿ, ಅಯ್ಯೋ 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 ಅಯ್ಯೋ, ಆ ಹುಡುಗಿ ನಾನು ಎಲ್ಲೂ ನೋಡಿಲ್ವಲ್ಲೋ. ಆದ್ರೆ ಅವಳು ನನ್ನ ನೋಡಿ ಸಾರ್ ಸಾರ್ ಅಂತ ಅವಳಲ್ಲೋ. ಅಬ್ಬಾ, ಏನ್ ಆಕ್ಟಿಂಗ್ ಅಣ್ಣ. ನಿನ್ನ ಒಂದೇ ಆಂಗಲ್ ಅಲ್ಲಿ ನೋಡಿದ್ದೆ, ಇವಾಗ ಎರಡನೇ ಆಂಗಲ್ ಈಗ ತಾನೇ ಗೊತ್ತಾಯ್ತಣ್ಣ. ಅಯ್ಯೋ ನಿನ್ ಅಣ್ಣ, ನನ್ಗಾದ್ರೂ ನಿಜ ಹೇಳ್ಬಾರ್ದಾ? ಆ ಹುಡುಗಿ ಯಾರು? ಎಲ್ಲಾದ್ರೂ ಆ ಹುಡುಗಿನ ನೋಡಿದ್ಯಾ ಅಂತ? ನಿನ್ ತಲೆ ಸುಮ್ಮನೆ. ಇಷ್ಟು ದಿನದಿಂದ ಎದುರು ಮನೆ ಆಂಟಿ ಎಷ್ಟು ಮಾತಾಡ್ಸೋರು ತಲೆ ಕೆಡಿಸ್ಕೊಳ್ಳಿಲ್ಲ.
ಫಸ್ಟ್ ಶೋಗೆ ಸೆಕೆಂಡ್ ಶೋಗೆ ದೇವ್ರು ನಿನ್ ಕನ್ಫ್ಯೂಸ್ ನ ಕಿತ್ಕೊಂಡಿರೋದಕ್ಕೆ ಆಂಟಿ ಬಗ್ಗೆ ಗೊತ್ತಾಗ್ತಿಲ್ಲ. ಆ ಹುಡುಗಿ ಆ ಪೊಲೀಸ್ ಹುಡುಗಿ ತರಾನೇ ಎಲ್ಲೋ ನೋಡಿದ್ಯಾ, ಅವಾಗ ಪಟಾಯಿಸ್ಕೊಂಡಿದ್ಯಾ? ನಿನ್ನ ಮೇಲೆ ಆಣೆ ಕಣೋ, ಅಂಥದ್ದೇನು ಇಲ್ವೋ? ಆ ಹುಡುಗಿ ಒಡವೆನೇನಾದ್ರೂ ಕಳ್ತನ ಮಾಡಿದೀನಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಣ್ಣ, ನಾನೇನಾದ್ರೂ ಅಷ್ಟೊಂದು ಪೆದ್ದನ್ ತರ ಕಾಣಿಸ್ತಿದ್ದೀನ? ಬಂಗಾರ ಕಳ್ತನ ಮಾಡಿದ್ರೆ ಕಳ್ಳ ಅಂತಾಳೆ ಹೊರತು ಸಾರ್ ಅನ್ನಲ್ಲ. ಲೇ, ಆ ಪೊಲೀಸ್ ಹುಡುಗಿ ಹೊರಗಡೆ ಬರ್ತಾಳೆ. ಹಿಡ್ಕೋ ಇದನ್ನ ಹಿಡ್ಕೋ. ಶೌರ್ಯ ಸರ್, ಸರ್ ಯಾರೂ ಇಲ್ಲ ಲಕ್ಷ್ಮಿ. ಶೌರ್ಯ ಸರ್, ಲಕ್ಷ್ಮಿ, ಲಕ್ಷ್ಮಿ ಸತ್ಲು ಅಂದ್ರೆ ಬದುಕೇ ಇದ್ದಾಳಲ್ಲ ಸ್ಯಾಮ್. ಸರಿ ಬದುಕಿದಾಳಲ್ಲ ಅಂತ ಸುಮ್ನೆ ಬಿಟ್ರೆ ಜಾಸ್ತಿ ಆಡ್ತಿದ್ದಾಳೆ. ಇವಳ ಪರಿಸ್ಥಿತಿ ನೋಡ್ತಾ ಇದ್ರೆ ಇವಳು ಹಾಸ್ಪಿಟಲ್ ಇಂದ ಆಚೆ ಬರೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅನ್ಸ್ತಿದೆ. ಲಕ್ಷ್ಮಿ, ಆಚೆ ಬಂದ್ರೆ ಅವಳ ಕೈಲಿ ಏನು ಮಾಡಕ್ಕಾಗಲ್ಲ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಲಕ್ಷ್ಮಿ ನಿಮ್ಮನ್ನ ನೋಡಿ ಯಾಕೆ ಹಾಗೆ ಬಿಹೇವ್ ಮಾಡ್ತಿದ್ದಾಳೆ? ಅವಳು ಯಾಕೆ ಹಾಗಾಡ್ತಾ ಇದ್ದಾಳೋ ನನಗೇನ್ ಗೊತ್ತು, ಹೇಳು. ಆಫೀಸರ್ ಸತ್ತು ಹೋಗಿದ್ದಾರೆ. ನಿಮ್ಮನ್ನ ಎದುರಿಸೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ ಅಲ್ವಾ? ನಿಮ್ಗೋಸ್ಕರ ನಾನಿದ್ದೀನಿ. ನಿಮ್ಮಿಬ್ರನ್ನು ಪೊಲೀಸರ ಮುಂದೆ ದೋಷಗಳಾಗಿ ನಾನ್ ನಿಲ್ಲಿಸ್ತೇನೆ. ನಮ್ಮನ್ನ ದೇವರು ಕೂಡ ಏನು ಮಾಡಕ್ಕಾಗಲ್ಲ. ನೀನು ಕೆಲಸ ನೋಡ್ಕೋ. ನನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ಓಡಾಡ್ತಿದ್ದವ್ರ ಸಾವು ಹೇಗಿರುತ್ತೆ ಅಂತ ಸ್ವಲ್ಪ ಚರಿತ್ರೆ ಪುಟಗಳಲ್ಲಿ ಓದು. ನಿನ್ನ ಸಾವು ಕೂಡ ಹಾಗೆ ಇರುತ್ತೆ. ನಿಮ್ಮನ್ನ ಡಾಕ್ಟರ್ ಕರಿತಿದ್ದಾರೆ ಸರ್.